ನಮಸ್ಕಾರ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ. ಇವತ್ತಿನ ವಿಡಿಯೋ ನಿನ್ನೆ ಮತ್ತು ಮೊನ್ನೆ ಹಾಕಿದ ವಿಡಿಯೋದ ಉಳಿದ ಬಾಕಿ ವಿಡಿಯೋ ಆಗಿರುತ್ತೆ. ಇದು ಕೊನೆಯ ವಿಡಿಯೋ. ನಿನ್ನೆ ಮತ್ತು ಮೊನ್ನೆ ವಿಡಿಯೋ ನೋಡಿಲ್ಲ ಎಂದಾದರೆ ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡಿ. ಸಪೋರ್ಟ್ ಮಾಡಿ, ನಿಮಗೂ ಹೆಲ್ಪ್ ಉಪಯೋಗ ಆಗುತ್ತೆ. ಮತ್ತೆ ಸ್ಟೋರ್ ಮಾಡೋದು ಹೆಂಗೆ? ಸ್ಟೋರ್ ಮಾಡೋದು ನಮ್ಮ ಭತ್ತದ ಹುಲ್ಲು, ರಾಗಿ ಹುಲ್ಲೆಲ್ಲ ಹೊರಗಡೆ ಸುಮ್ಮನೆ ಅಟ್ಕೊಂಡು ಹೋಗ್ಬಿಟ್ಟು ಮೇಲೆ ಒಂದು ಲೇಯರ್ ಮಳೆ ಎಲ್ಲ ಬಂದದ್ದು ಒಣಗಿರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ. ಹಂಗಾಗಲ್ಲ. ಇದನ್ನ ನೀವು ಒಳಗಡೆನೆ ಅಥವಾ ಅಟ್ಟದ ಮೇಲೆ ಟಾರ್ಪಲ್ ಈ ತರ ಹಿಮ ಬೀಳೋದು, ಮಳೆ ಬೀಳೋದು ಎಲ್ಲ ಬಿತ್ತು ಅಂದ್ರೆ ಎಲ್ಲ ಕೊಡ್ಬೋದು. ಗೊತ್ತಾಯ್ತಾ? ಯಾಕೆಂದ್ರೆ ಇದು ತುಂಬಾ ಪೌಷ್ಟಿಕಾಂಶತೆ ಜಾಸ್ತಿ ಇರುತ್ತೆ. ಸರಿ, ಈ ಒಣ ಹುಲ್ಲನ್ನು ಹೆಂಗ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಎರಡು ತರ ಇದೆ. ಒಂದು ಏಕದಳ ಧಾನ್ಯದಿಂದ ಮಾಡುವಂತ ಹುಲ್ಲು, ಇನ್ನೊಂದು ದ್ವಿದಳ ಧಾನ್ಯದಿಂದ ಮಾಡುವಂತ ಹುಲ್ಲು. ಓಕೆ, ಏಕದಳ ಧಾನ್ಯ ಅಂತಂದ್ರೆ ನಾವು ಕಾಣುವಂತ ಮಾಮೂಲಿ ಕಾಣುವಂತ ಎಲ್ಲ ಹುಲ್ಲುಗಳು ಏಕದಳ ಧಾನ್ಯದಿಂದ ಆಗಿದೆ. ಎಲ್ಲ ಹುಲ್ಲು, ನೀವು ಭತ್ತದ ಹುಲ್ಲು ಏಕದಳ ಧಾನ್ಯ ಇದೆ, ರಾಗಿನೂ ಏಕದಳ ಧಾನ್ಯ. ಮತ್ತೆ ನಾವು ಕಾಣುವಂತ ನೇಪಿಯರು, ಜಾತಿ ಹುಲ್ಲು, ನೀವು ನಮ್ಮ ಕುಡಿಯ ಫಾರ್ಮ್ ಕಾಣಿಸುತ್ತೆ, ಜಾತಿ ಹುಲ್ಲು ಏನೆಲ್ಲ ಕಾಣುತ್ತೋ ಅದೆಲ್ಲ ಏಕದಳ ಧಾನ್ಯದ ಹುಲ್ಲುಗಳು. ಈ ತರ ಹುಲ್ಲುಗಳು ಇರುತ್ತೆ. ಬಟ್ ನಾವು ಈಗ ಒಣಗಿಸ್ಬೇಕು ಅಂತಂದ್ರೆ ಅದು ಗಂಟು ಚಿಕ್ಕದಾಗಿರುವಂತ ಹುಲ್ಲನ್ನ ನಾವು ಆಯ್ಕೆ ಮಾಡ್ತೀವಿ. ನಮ್ಮಲ್ಲಿ ಇದಾವೆ ದಂಟು ದಪ್ಪ ಇರುವಂತ ಕಬ್ಬು ತರ ಇರುವಂತ ಹುಲ್ಲುಗಳು ಇದಾವೆ, ಸಣ್ಣಕ್ಕಿರುವಂತ ಹುಲ್ಲುಗಳು ಇದಾವೆ. ಭತ್ತ ಮಾಡಬೇಡಿ, ನಮ್ಮ ಹುಲ್ಲು ತಗೊಂಡು ಯಾಕೆ ಮಾಡಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ಭತ್ತ ನೀವು ಎಲ್ಲ ಒಂದ್ಸಲಿ ನೀವು ನೆಟ್ಟು ಬೆಳೆಸಿ ಮಾಡಿ ಕಟಾವು ಮಾಡಿದ್ಮೇಲೆ ಮತ್ತಿನ್ನೊಂದ್ಸಲಿ ಬೆಳೆಸ್ಬೇಕು ಅಂದ್ರೆ ಪುನಃ ಉತ್ತು ಬೆತ್ತು ಎಲ್ಲ ಮಾಡ್ಬೇಕು. ಬಟ್ ನಮ್ಮ ಹುಲ್ಲು ತಗೊಂಡೋಗಿ ಹಾಕಿದ್ರೆ ವರ್ಷಕ್ಕೆ 8 ಸಲಿ ನೀವು ಕಟಾವು, ನೀವು ಒಂದ್ಸಲಿ ನೀವು ಕಟಾವು ಮಾಡಿದ್ರೆ ಸ್ವಲ್ಪ ಗೊಬ್ಬರ ಹಾಕಿ ನೀರು ಹೊಡೆದ್ರೆ ಮತ್ತೆ 45 ದಿನ ಪುನಃ ಕಟಾವು, ಪುನಃ 45 ದಿನ ಕಟಾವು ಮಾಡಿ 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 ಒಣಗಿಸಿ ಅಷ್ಟೇ. ಗೊತ್ತಾಯ್ತಾ? ಸೊ ಅದರಲ್ಲಿ ಚೂಸ್ ಮಾಡ್ಕೊಳ್ಳುವಾಗ ನಮ್ಮಲ್ಲಿ ಕೆಲವು ಇದಾವೆ, O3 NB21 ಅಂತೆಲ್ಲ ಇದಾವೆ, ಅಥವಾ ಮತ್ತೆ ಗಿನಿ ಹುಲ್ಲು ಅಂತಿದಾವೆ. ಅವೆಲ್ಲ ಈ ತರ ಒಣಗಿಸಿಡೋದಕ್ಕೆ ಒಳ್ಳೆಯ ಹುಲ್ಲು. ಯಾಕಂದ್ರೆ ಅದ್ರ ದಂಟು ಚಿಕ್ಕದಿರುತ್ತೆ. ದಂಟು ದಪ್ಪ ಇತ್ತು ಅಂದ್ರೆ ನಿಮ್ಗೆ ದಂಟು ಒಣಗಲ್ಲ. ದಂಟು ಒಣಗಲಿಲ್ಲ ಅಂದ್ರೆ ಏನಾಗುತ್ತೆ, ಈಗ 2 ಪ್ರಾಬ್ಲಮ್ ಇರುತ್ತಲ್ಲ. ಸೊ ದಂಟು ತೆಳುವಾಗಿರುವಂತ ಹುಲ್ಲನ್ನ ಆಯ್ಕೆ ಮಾಡ್ಕೊಂಡು ಈ ಏಕದಳ ಧಾನ್ಯದಲ್ಲೇ 9% ಇರುತ್ತೆ ಪ್ರೋಟೀನ್. ನೀವು ಹಸುಲಾಗಿ ಕೊಟ್ಟರು 9% ಇರುತ್ತೆ, ಒಣಗಿಸ್ಬಿಟ್ಟು ಕೊಟ್ಟರು 9% ಇರುತ್ತೆ. ನಮ್ಮ ಭತ್ತದಲ್ಲಿ ಎಷ್ಟಿತ್ತು? 3%. ಪ್ರಯೋಜನ ಇಲ್ಲ. ಅದ್ರ ಬಗ್ಗೆ ಇದನ್ನು ಕೊಡ್ಬೇಕು ನೀವು ಅಂತ ಹೇಳ್ತಾರೆ. ಸೊ ದ್ವಿದಳ ಧಾನ್ಯಗಳು ಅಂತಂದ್ರೆ, ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ, ಅದನ್ನ ನಾವು ಲೆಗ್ಯೂಮ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅನ್ನ. ಅದರಲ್ಲಿ ಪ್ರೋಟೀನ್ ಅಂಶ 20 ರಿಂದ 30% ಇರುತ್ತೆ. 20 ರಿಂದ 30% ಪ್ರೋಟೀನ್ ಇರುತ್ತೆ. ಕೆಲವಲ್ಲಿ 30% ಇರ್ತವೆ, ಕೆಲವಲ್ಲಿ 25% ಇರ್ತವೆ, ಕೆಲವಲ್ಲಿ 20% ಇರ್ತವೆ. ಅಂದ್ರೆ 25% ಫ್ರೀ ಆಗಿ ಸಿಗುತ್ತೆ ನಿಮ್ಗೆ ಪ್ರೋಟೀನ್. ನೀವು 30 ರೂಪಾಯಿ ಕೆಜಿ ಕೊಟ್ಬಿಟ್ಟು ನಿಮ್ಗೆ 20% ಸಿಗೋದು. ಇಲ್ಲಿ 25 ರಿಂದ 30% ಸಿಗ್ತದೆ. ಯಾವುದು? ಹುರುಳಿಕಾಳು, ಅಲಸಂದೆ ಬಿಟ್ರೆ ಕುದುರೆ ಮೆಂತೆ ಅಂತ ಕೇಳಿದ್ರ? ನೀವು ಬೆಳೆಸೋದಾದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಕುದುರೆ ಮೆಂತೆ ಮತ್ತೆ ಬೇಲಿ ಮೆಂತೆ ಅಂತ. ಅದನ್ನ ಲೂಸರ್ನ್, ಇಂಗ್ಲಿಷ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಸಿಗುತ್ತೆ ಬೀಜಗಳು. ಲೂಸರ್ನ್ ಅಂತ ಬರುತ್ತೆ, ಇನ್ನೊಂದು ಹೆಡ್ಜ್ ಲೂಸರ್ನ್ ಅಂತ ಬರುತ್ತೆ. ಇದು ಹೆಡ್ಜ್ ಲೂಸರ್ನ್, ಅದು ಲೂಸರ್ನ್. ಇದ್ರದ್ದು ಏನ್ ಅಡ್ವಾಂಟೇಜ್ ಅಂದ್ರೆ, ನೀವು ಒಂದ್ಸಲ ನೆಟ್ರೆ ಅದು ಅಷ್ಟೇ ಒಂದು 5 ರಿಂದ 10 ಕಟಾವು ಬರುತ್ತೆ. ಬಟ್ ಈ ಹುರುಳಿಕಾಳು, ಅಲಸಂದೆ ಒಂದ್ಸಲ ನೆಟ್ರೆ ಒಂದ್ಸಲ ಕಟಾವು ಮಾಡಿದ್ರೆ ಮತ್ತೆ ಇನ್ನೊಂದ್ಸಲಿ ಮಾಡ್ಬೋದು ಒಂದೇ ಸಲ. ಅದಾಗಲ್ಲ, ಒಂದ್ಸಲ ನೆಟ್ರೆ 1 ವರ್ಷ ನೀವು ಕಟಾವು ಮಾಡ್ತಾ ಇದ್ರೆ ಪುನಃ ನೀವು ಗೊಬ್ಬರ ಮತ್ತು ನೀರು ಹಾಕಿದ್ರೆ ಬರ್ತಾ ಇರುತ್ತೆ. ನೀವು ಹಾಗೆ ಹಸಿ ಹುಲ್ಲಾಗಿ ಕೊಡ್ಬೋದು, ಒಣಗಿಸ್ಬಿಟ್ಟು ಈ ತರ ಮಾಡಿ ಹಾಕ್ತೀವಿ. ಒಣಗಿಸಿದ್ರೆ ಏನ್ ಪ್ರಯೋಜನ? 20 ರಿಂದ 30% ಪ್ರೋಟೀನ್ ಸಿಗುತ್ತೆ. ಒಣಗಿಸಿದ್ರೆ ಜಾಸ್ತಿ ತಿನ್ನುತ್ತೆ. ಅರ್ಥ ಆಗ್ತಿಲ್ಲ? ಈ ತರದ ಹುಲ್ಲುಗಳನ್ನ ನೀವು ತರಿಸ್ಕೊಂಡು ಬೆಳೆಸ್ಕೊಂಡು ಒಣಗಿಸಿ ಕೊಡಿ ಅಥವಾ ಹಾಕಿ ಕೊಡಿ. ಕುದುರೆ ಮೆಂತೆ ಅಂತ ಇದೆಯಲ್ಲ, ಅದೇನಾದ್ರು ಎಲೆಗಳಾಗಿ ಕೆಳಗಡೆ ಏನಾದ್ರು ಬೀಳುತ್ತಾ? ಅದನ್ನ ಒಣಗಿಸುವಾಗ ನಮ್ಮ ಹುಲ್ಲಿಗಿಂತ ಬೇಗ ಅದು ಉದುರುತ್ತೆ. ಒಣಗಿಸಿದಾಗ ಸ್ವಲ್ಪ ನಾಜೂಕಾಗಿ ಒಣಗಿಸ್ಬೇಕು. ಈ ದ್ವಿದಳ ಧಾನ್ಯಗಳಲ್ಲಿ ಅದೊಂದು ಸಮಸ್ಯೆ ಇದೆ. ನೀವು ಕುಯ್ದುಬಿಟ್ಟು ಒಣಗಿಸುವಾಗ ಎಲೆಗಳೆಲ್ಲ ಉದುರೋಗುವಂತ ಸಾಧ್ಯತೆ. ನಮ್ಗೇನಾಗುತ್ತೆ ಸರ್, ಅದರಲ್ಲಿ ಏನಿದೆ ಸ್ಟೆಮ್ ಬರುತ್ತಲ್ಲ, ಅದನ್ನ ನಾವು ಹಸುಗಳಿಗೆ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಪರ್ಸೆಂಟೇಜ್ ಕೆಳಗಡೆ ಬಿಟ್ಟರೆ ತೋಟಕ್ಕೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತಲ್ಲ ಅಂತ. ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ದ್ವಿದಳ ಧಾನ್ಯಗಳೇನಿದೆ, ಈ ಪ್ರೋಟೀನ್ ಅಂತ ಏನ್ ಹೇಳ್ತಾ ಇದೀರಲ್ಲ, ನೀವು ಬೆಳೆದು ಲಾಸ್ಟ್ಗೆ ಕಾಡಾಗೋಯ್ತು, ನಿಮ್ಮ ಹಸುಗಳನ್ನ ಕೊಟ್ಬಿಟ್ರೆ ಅಂತ ಇಟ್ಕೊಳ್ಳಿ, ಇದು ನಿಮ್ ಗೊಬ್ಬರ, ನಿಮ್ಮ ಭೂಮಿಗೆ ಗೊಬ್ಬರ. ಇದು ಮಲ್ಚಿಂಗ್. ಸುಮ್ಮನೆ ಕಟ್ ಮಾಡಿ ನೀವು ಹಾಕೊಂಡ್ಬಿಟ್ರೆ ಗೊಬ್ಬರ ಇದೆ. ಅದು ಮೇಲ್ಗಡೆ ಎರಡು ಕೂಡ ಅಷ್ಟೇ ಅಲ್ಲ, ಬೇಲಿ
ಮತ್ತೆ ಕುದುರೆ ಮೆಂತೆ ಅದೇ ಹಸುಗಳಿಗೂ ಬೆನಿಫಿಟ್ ಇದೆ, ಮತ್ತೆ ತೋಟಕ್ಕೂ ಬೇಕು ಮಾಡ್ಬೋದು. ಒಣಗಿಸ್ಬಿಟ್ಟು ಹೆಂಗಿಡೋದು, ಇದೆಲ್ಲ ಪಾಶ್ಚಾತ್ಯ ದೇಶದಲ್ಲಿ ಇರೋದು, ನಮ್ಮ ದೇಶದಲ್ಲಿ ಯಾರು ಮಾಡ್ತಾ ಇಲ್ಲ ಆಯ್ತಾ. ಸೊ ಅಲ್ಲಿನ ಫೋಟೋಗಳು. ಮತ್ತೆ ಇದು ಏನು ನಮ್ಮ ರಾಗಿ ಹುಲ್ಲು ಭತ್ತದ ಹುಲ್ಲು ಹೊರಗಡೆ ಹಾಕೋದ್ರಿಂದ ನಮ್ಗೆ ಅದು ವಾಲ್ಯೂಮ್ ಬಗ್ಗೆ ಯೋಚನೆ ಇಲ್ಲ, ಹೆಂಗೆ ಹಟ್ಕೊಂಡು ಹೋಗ್ಬಿಡೋದು. ಬಟ್ ಇದು ಒಳಗಡೆ ಹಟ್ಬೇಕು ಅಂತಂದ್ರೆ ನಮಗೆ ಅಷ್ಟು ಜಾಗ ಇಲ್ಲಲ್ಲ. ಸೊ ನಾವು ಅದನ್ನ ಕಂಪ್ರೆಸ್ ಮಾಡ್ಬೇಕಾಗುತ್ತೆ. ಸೊ ಈ ಹೇನ ನಾವು ಕಂಪ್ರೆಸ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ನಿಮಗೆ ಅಟ್ಟಕ್ಕೆ ಜಾಗ ಇಲ್ಲ. ಅದಕ್ಕೆ ಅವರು ಬೇಲಿಂಗ್ ಅಂತ ಮಾಡ್ತಾರೆ, ಅದೆಲ್ಲ ವೆಸ್ಟಲ್ಲಿ ಮಾಡ್ತಾರೆ, ನಮ್ಮಲ್ಲಿ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಯೂಸ್ ಮಾಡ್ತಿರೋದು ಬೇರೆ ಸ್ಟ್ರಾ. ಬಟ್ ಇದು ಹೇಗೆ, ಅಥವಾ ಈ ತರ ಮೆಷಿನ್ ಬರುತ್ತೆ ನಮ್ಮಲ್ಲಿದೆ, ಮಿಷಿನ್ಗಳು ಸಿಗ್ತವೆ. ಅದನ್ನ ಕಂಪ್ರೆಸ್ ಮಾಡಿ ಇಟ್ಟಿಗೆ ಮಾಡಿದ್ರೆ ತಗೊಂಡೋಗೋದು ಈಸಿ, ಅಟ್ಟಕ್ಕೆ ಈಸಿ, ಮತ್ತೆ ಜಾಸ್ತಿ ಜಾಗ ತಗೊಳ್ಳೋಲ್ಲ. ಸೊ ಕಡಿಮೆ ಜಾಗದಲ್ಲಿ ನೀವು ಜಾಸ್ತಿ ಹಾಕ್ಬೋದು. ಸೊ ಈ ತರ ಎಲ್ಲ ಮಾಡಿ ಹಾಕ್ತಾ ಇದ್ದಾರೆ. ಹೊರಗಡೆ ಹಾಕ್ತೀವಿ ಅಂದ್ರೆ ಆ ತರ ಮಾಡಿ ಟಾರ್ಪಲ್ ಹಾಕಿ. ಸೊ ಮಾಡ್ತಾರೆ ಸರ್ ಗದ್ದೆಲ್ಲ ಈಗ ಮಾಡ್ತಾರೆ, ಆ ಮೆಷಿನ್ ಬಂದಿದೆ. ಬಟ್ ಈ ನಾನು ಹೇಳ್ತಿರೋ ಒಣಹುಲ್ಲು ಮಾಡ್ತಾ ಇಲ್ಲ, ಮೆಷಿನ್ ಬಂದಿದೆ. ಅದು ಮಾಡ್ಬೇಕಂದ್ರೆ ಆ ಮೆಷಿನ್ ಸಿಗ್ತಾ ಇದೆ ಇಂಡಿಯಾದಲ್ಲಿ. ಬಟ್ ನಾವು ಹುಲ್ಲನ್ನು ಮಾಡ್ಬೇಕು ಮಾಡಿ ಈ ತರ, ಅಥವಾ ಈ ತರ ಒಂದು ಟೆಂಪ್ರರಿ ಶೆಡ್ ಅನ್ನ ಮಾಡಿ ಈ ತರ ಹಾಕ್ತಾರೆ, ಅಥವಾ ನೋಡಿ ಶೆಡ್ ಅನ್ನು ಮಾಡಿ ಶೆಡ್ ಅಲ್ಲಿ ಒಣಗಾಕ್ತಾರೆ. ಆಯ್ತಾ, ಸರಿ ಹಾಕ್ತಾರೆ. ಸರಿ, ಈಗ ನಾವು ಅದೆಲ್ಲ ಮಾಡಕ್ ಆಗ್ತಿಲ್ಲ ಸರ್. ಈಗ ಅವ್ರು ಹೇಳೋದಿಲ್ಲ ಸರ್ಜರಿ ಮಾಡೋದು ಅಂತ. ಈಗ ನನ್ನ ಹತ್ರ ಇರೋದು ಭತ್ತದ ಹುಲ್ಲಿದೆ, ನಾನು ಅದನ್ನೇ ಕೊಡೋದು, ಬೇರೆ ಏನೂ ಕೊಡಲ್ಲ. ಅಂತಿದ್ರೆ ತಿನ್ನಲ್ಲ ಅಂತಿದ್ರೆ ಹೇಳೋದ್ರಲ್ಲ. ಸೊ ಹೆಂಗ್ ತಿನ್ನಂಗ್ ಮಾಡ್ಬೋದು, ಮತ್ತೆ ಅದರಿಂದ ಏನು ಪೋಷಕಾಂಶ ಜಾಸ್ತಿ ಮಾಡೋದು ಹೆಂಗೆ ಅಂತಂದ್ರೆ ಯೂರಿಯಾ ಟ್ರೀಟ್ಮೆಂಟ್ ಅಂತ ಮಾಡ್ಬೋದು. ಒಣ ಹುಲ್ಲು, ನಮ್ಮಲ್ಲಿರುವಂತ ಭತ್ತದ ಹುಲ್ಲು, ರಾಗಿ ಹುಲ್ಲು ಅಥವಾ ಜೋಳದ ಹುಲ್ಲನ್ನ ನಾವು ಯೂರಿಯಾ ಟ್ರೀಟ್ಮೆಂಟ್ ಮಾಡ್ಬೋದು. ಹೆಂಗ್ ಮಾಡೋದು ಯೂರಿಯಾ ಟ್ರೀಟ್ಮೆಂಟ್ ಅಂತಂದ್ರೆ 100 kg ಹುಲ್ಲಿಗೆ ಈ ಯೂರಿಯಾ ಅನ್ನೋದು ಅದು ಪ್ರೋಟೀನ್ ಅಂಶ. ಯೂರಿಯಾ ಅಮೋನಿಯಾ ಕನ್ವರ್ಟ್ ಆಗುತ್ತೆ, ಅದರಲ್ಲಿ ತುಂಬಾ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಹಸುವಿನ ಹೊಟ್ಟೆಗೆ ಹೋದಾಗ ಅದು ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾನು ಆಗಲೇ ಫೀಡ್ ಹೇಳುವಾಗಲೂ ಫೀಡಲ್ಲಿ ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಯೂರಿಯಾ ಮಿಕ್ಸ್ ಮಾಡ್ಬೋದು. ಬಟ್ ಯೂರಿಯಾ ವಿಚಾರದಲ್ಲಿ ತುಂಬಾ ಡೇಂಜರ್. ನೋಡಿದೀರಾ ಯೂರಿಯಾದಿಂದ ತಿಂದು ಸತ್ತಿರೋದು? ನಮ್ಮ ಇಲ್ಲಿ ಕೂಡಿಗೆ ಇಂಡಸ್ಟ್ರಿಯಲ್ ಇದರಲ್ಲಿ ಒಂದ್ಸಲ ಹಂಗಾಗಿತ್ತು. ಅಲ್ಲೊಂದು ಇಂಡಸ್ಟ್ರಿ ಇತ್ತು, ಅವರು ಇದಾಕಿರ್ಲಿಲ್ಲ, ಬೇಲಿ ಹಾಕಿರ್ಲಿಲ್ಲ, ಕಾಂಪೌಂಡ್. ಹಸು ಎಲ್ಲ ಮೇಯ್ಕೊಂಡವರು. ಒಂದ್ಸಲಿ ಅವ್ರದ್ದು ಯೂರಿಯಾನ ಹೊರಗಡೆ ತಗೊಂಡೋಗುವಾಗ ಯೂರಿಯಾ ಸ್ವಲ್ಪ ಚೆಲ್ಬಿಟ್ಟಿದೆ. ಒಂದು ಹಸು ಬಂದು ತಿಂದು 4 kg ಹಾಕಿ ಅಲ್ಲೇ ಬಿಡ್ಸಲ್ಲ ಹೋಗಿತ್ತು. ಬರೀ 4 kg ಯೂರಿಯಾ ಇತ್ತು. ಫುಲ್ ಗಲಾಟೆ. ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೆ. ಹೊಟ್ಟೆ ಕುಯ್ದು ನೋಡಿದ್ರೆ ಹೊಟ್ಟೆಯಲ್ಲಿ ಯೂರಿಯಾ ಇನ್ನೂ ಕರಗೆ ಇರಲಿಲ್ಲ, ಹಂಗೆ ಇತ್ತು ಅದ್ರ ಕಾಳುಗಳು. ಆಗ್ಲೇ ಸತ್ತಾಗಿತ್ತು ಹಸು. ಯೋಚನೆ ಮಾಡಿ ಎಷ್ಟು ಪಾಯ್ಸನ್ ಅಂದ್ರೆ, ಅದು ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಉಪ್ಪುಪ್ಪಾಗಿರುತ್ತೆ, ತಿಂದ್ರೆ ತಕ್ಷಣ ಸರೋಗುತ್ತೆ. ಸೊ ಹುಷಾರಾಗಿ ಯೂರಿಯಾನ ಯೂಸ್ ಮಾಡಬೇಕು. ಯೂರಿಯಾ ನೀವು ಮಿಕ್ಸ್ ಮಾಡಿ ನೀರಲ್ಲಿ ಇಟ್ಟರೆ ಅಂದ್ರೂ ಟೇಸ್ಟು. ಹಸು ಎಲ್ಲಾದ್ರೂ ಓಡಾಡ್ತಿದ್ರೆ ಬಂದು ನೀವು ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಒಳಗೆ ಟೀ ಕುಡ್ಕೊಂಡ್ ಬರ್ತೀನಿ, ಹಸು ಕೊಡುತ್ತೆ ಅಂತ ಹೋಯ್ತು. ಹುಷಾರಾಗಿರ್ಬೇಕು ಯೂರಿಯಾ ವಿಚಾರದಲ್ಲಿ, ಆಯ್ತಾ. ಟೇಸ್ಟ್, ಯಾಕಂದ್ರೆ ಟೇಸ್ಟ್ ಇಲ್ಲ ಅಂದ್ರೆ ತಿನ್ನಲ್ಲ. ಇದು ತುಂಬಾ ಟೇಸ್ಟ್ ಇರುತ್ತೆ, ಬಟ್ ಅಷ್ಟೇ ವಿಷ. ಸೊ ಅದಕ್ಕೆ ಸ್ವಲ್ಪ ಡೇಂಜರ್. ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಈಗ 100 kg ಹುಲ್ಲಿಗೆ 4 kg ಯೂರಿಯಾ ಬೇಕು. ಸೊ 4 kg ಯೂರಿಯಾನ 50 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು 100 kg ಹುಲ್ಲಿಗೆ ನಾವು ಸಿಂಪಡಣೆ ಮಾಡೋದು. ಹಿಂಗೆ ಫಸ್ಟ್ ಇಲ್ಲಿ ಕೆಳಗಡೆ ಅದನ್ನ ಹಾಕಿ ನೀರು ಹಾಕ್ತಾ ಇದ್ದಾರೆ. ನೀರು ಹಾಕಿ ಈ ತರ ಒಂದು ಗುಂಡಿ ಮಾಡ್ಕೋಬಹುದು. ಗುಂಡಿನೇ ಮಾಡ್ಕೋಬೇಕು ಅಂತಿಲ್ಲ, ಬಟ್ ಇದು ಫಸ್ಟ್ ಹೆಂಗೆ ಅಂತ ತಿಳ್ಕೊಳ್ಳಿ. ಗುಂಡಿ ಮಾಡಿ ಫಸ್ಟ್ ನೀವು ನೀರು ಹಾಕಿರೋದನ್ನ ಕೆಳಗೆ ಹಾಕಿ ಅದನ್ನ ಅದ್ರ ಮೇಲೆ ಸ್ವಲ್ಪ ಗಾಳಿ ಹೋಗಿಂದ ಉಳಿಬೇಕು. ಉಳಿದು ಅದರ ಗಾಳಿಯನ್ನು ತೆಗಿಬೇಕು. ಮತ್ತೆ ಇನ್ನೊಂದು ಲೇಯರು ಪುನಃ ನೀರು, ಯೂರಿಯಾ ನೀರನ್ನು ಸಿಂಪಡಣೆ ಮಾಡಬೇಕು, ಒಳಗೆ ಹಾಕಬೇಕು. ಸ್ವಲ್ಪ ಪ್ಲಾಸ್ಟಿಕ್ ಅನ್ನು ಹಾಕೊಂಡಿದ್ದಾರೆ, ಯಾಕಂದ್ರೆ ಮಣ್ಣಾದ್ರೆ ಮಣ್ಣೆಲ್ಲ ಹೇಳ್ಕೊಂಡ್ಬಿಡುತ್ತೆ, ಮತ್ತೆ ಮಣ್ಣು ಹಸು ತಿನ್ನಲ್ಲ. ಪ್ಲಾಸ್ಟಿಕ್ ಅನ್ನು ಹಾಕೊಂಡಿದ್ದಾರೆ. ಅದ್ರ ಮೇಲೆ ಹೀಗೆ ಹಾಕಿ ಅದನ್ನ ತುಳಿದು ಏರ್ ಟೈಟ್ ಮಾಡಿ ಮತ್ತೆ ಅದ್ರ ಮೇಲೆ ಮುಚ್ಚಿಬಿಡೋದು. ಅದನ್ನು ಮುಚ್ಚಿಬಿಡೋದು. ನಮ್ಮಲ್ಲಿ ಒಳ್ಳೆ ಸೆಕೆ ಇತ್ತು ಅಂತಂದ್ರೆ 1 ವಾರ ಸಾಕು. ಮಳೆಗಾಲ ಚಳಿಗಾಲ ಇತ್ತು ಅಂದ್ರೆ 2 ರಿಂದ 3 ವಾರ ಬೇಕು. ನಮ್ಮಲ್ಲಿ ಇಲ್ಲಿಯ ವಾತಾವರಣಕ್ಕೆ ನನ್ನ ಪ್ರಕಾರ 1 ವಾರ ಸಾಕು. 1 ವಾರ ಇದ್ರೆ ಹಿಂಗಿರೋ ಹುಲ್ಲು ಹಿಂಗಾಗಿರುತ್ತೆ. ಅದು ಯೂರಿಯಾ ಏನ್ ಮಾಡುತ್ತೆ ಅಂದ್ರೆ, ಅದ್ರದ್ದು ಹೊರಗಡೆ ಸ್ಕಿನ್, ನಾನು ಆಗಲೇ ಲಿಗ್ನಿನ್ ಕಂಟೆಂಟ್ ಇರೋದ್ರಿಂದ ಡೈಜೆಸ್ಟ್ ಆಗಲ್ಲ ಅಂತಂದಲ್ಲ, ಅದು ಲಿಗ್ನಿನ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ಅದರಿಂದ ಇದು ತಿಂದಾಗ ಹಸುಗಳು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಒಂದು. ಎರಡನೇದು, ಅದು ಯೂರಿಯಾ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ, ಹಸು ಚೆನ್ನಾಗಿ ತಿಂತವೆ. ಮೂರನೇದು, ಯೂರಿಯಾ ಹಾಕಿರೋದ್ರಿಂದ ಪ್ರೋಟೀನು ಜಾಸ್ತಿ ಸಿಗುತ್ತೆ. ಸೊ ಈ ತರ ಮಾಡ್ಬೋದು.
ಅಥವಾ ಏನ್ ಮಾಡ್ಬೋದು ಅಂದ್ರೆ ಈ ತರ ಹಾಕಿರಲ್ಲ, ಈ ತರ ದೊಡ್ಡ ಟಾರ್ಪಾಲ್ ಅಲ್ಲಿ ನೀವು ಹಾಕ್ಬಿಟ್ಟು ನೀರು ಸಿಂಪಡಣೆ ಮಾಡಿ ಆ ಟಾರ್ಪಾಲ್ನೇ ಸುತ್ತಬಿಡೋದಿದೆ, ಸುತ್ತಿ 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 ನಮ್ಮ ಚಾಪೆ ಸುತ್ತಿ ಇಡ್ತೀವಲ್ಲ ಹಂಗೆ ಸುತ್ತಬಿಟ್ಟು ಕಟ್ಟಿ ಒಂದು ವಾರ ಇಟ್ಬಿಟ್ರೆ ಒಂದು ವಾರ ಆದ್ಮೇಲೆ ಬಿಚ್ಬಿಟ್ಟು ಅದನ್ನ ನೀವು ಹಾಕ್ಕೊಡ್ಬೋದು. ಸರಿ, ನೀವೇನೋ ಕೊಟ್ಬಿಟ್ರಿ, ಹೆಚ್ಚು ಕಮ್ಮಿ ಆಗೋಯ್ತು, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಲ್ಲ ಯೂರಿಯಾ ತುಂಬ ಪಾಯ್ಸನ್ ಅಂತ, ಕೊಟ್ಟಿದ ತಕ್ಷಣ ಸ್ವಲ್ಪ ಶಿವರಿಂಗ್ ತರ ಆಯ್ತು ಅಂತಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಕೊಟ್ಟಿರೋದು ಈ ಪರ್ಸೆಂಟ್ ಅಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಸಡನ್ ಡೆತ್ ಅಂತೂ ಆಗಲ್ಲ. ಸ್ವಲ್ಪ ಶೇಕು ಶಿವರಿಂಗು ಸ್ವಲ್ಪ ಬಾಯಲ್ಲೆಲ್ಲ ಜೊಲ್ ಬರಂಗ್ ಆಯ್ತು ಅಂದ್ರೆ ವಿನೆಗರು 15 ರೂಪಾಯಿ 1 ಲೀಟರ್ಗೆ ತಗೊಂಡು ಕುಡಿಸ್ಬಿಟ್ರೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡುವಾಗ ಏನಾದ್ರು ನಿಮಗೆ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡಬೇಕು ಅಂತ ವಿನೆಗರ್ ಕುಡಿಸಿದ್ರೆ 15 ರೂಪಾಯಿ ಲೀಟ್ರು ಅಡಿಗೆ ಬಳಸ್ತಾರೆ, ಕುಡಿಸ್ಬಿಟ್ರೆ ಏನೋ ಈ ತರ ಮಾಡೋದು. ನಾನು ಹೇಳಿರುವಂತ ಒಳ್ಳೆ ಒಣ ವಸ್ತು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸರ್ ಅಂತಿದ್ರೆ ಹಿಂಗ್ ಮಾಡ್ಕೋಬಹುದು. ಅದರಿಂದ ಏನೆಲ್ಲ ಆಗುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ, ಜಾಸ್ತಿ ತಿನ್ನುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಾಗುತ್ತೆ. ಹಾಲಿನಲ್ಲಿ ಕೊಬ್ಬಿನ ಅಂಶ ಯಾವತ್ತೂ ನಾವು ಹೇಳ್ತಾ ಇರ್ತೀವಿ, ಕೊಬ್ಬಿನ ಅಂಶ ಇಲ್ಲ, ಡಿಗ್ರಿ ಕಡಿಮೆ ಆಯ್ತು ಅಂದ್ರೆ ಒಣಹುಲ್ಲು ನಾವು ಕೊಡ್ತಾ ಇಲ್ಲ ಅಂತ ಅದು ಜಾಸ್ತಿ ಆಗುತ್ತೆ. ಇದನ್ನ ನಾವು ನಮ್ಮ ಮಾಮೂಲು ಭತ್ತದಲ್ಲಿ ಕೊಡೋದ್ರ ಬದಲು ಇದನ್ನ ಈ ತರ ಮಾಡಿ ಕೊಡೋದು, ಅಥವಾ ನಾನು ಹೇಳ್ದಂತ ಹುಲ್ಲು ಅವ್ರು ಹೇಳಿದ್ರು ಹೂ ಬಂದ ತಕ್ಷಣ ಕಟ್ ಮಾಡಿ ಒಣಗಿಸಿ ಆ ಹುಲ್ಲು ಮತ್ತೆ ಈ ಹುಲ್ಲನ್ನ ಕೊಟ್ರೆ ಮಿನಿಮಮ್ ನೀವು ಫೀಡ್ ಗಿಡ್ ಏನು ಜಾಸ್ತಿ ಮಾಡಿದೆ ಬರೀ ಇದು ಕೊಡೋದ್ರಿಂದಾನೇ ನಿಮ್ಗೆ 1 ರಿಂದ 1.5 ಲೀಟರ್ ಹಾಲೆಲ್ಲ ಜಾಸ್ತಿ. ಡಿಗ್ರಿ ಫ್ಯಾಟ್ ಐತೈತೆ ಒಣ ಹುಲ್ಲು ಹಾಕಿದ್ರೆ ಡಿಗ್ರಿ ಫ್ಯಾಟ್ ಡಿಗ್ರಿ ಜಾಸ್ತಿ ನೀರ್ ಹಾಕ ಬರ್ತೀನಿ ಅಂತಾರಲ್ಲ, ನೀರ್ ಹಾಕ ಬಂದಿನಿ ಅಂತಾರಲ್ಲ, ಕೊಡದೇ ಇರೋದಕ್ಕೆ ಡಿಗ್ರಿ ಫ್ಯಾಟ್ ಕಮ್ಮಿ ಇರ್ತದೆ ಅಂತ ಏನೋ ಮಾಡಿದಿರಿ ಅಂತಾರಲ್ಲ, ನೀವು ನೀರ್ ಹಾಕ ಬಂದಿರಿ ಅಂತಾರಲ್ಲ. ಒಬ್ರೊಬ್ರು ಮತ್ತೆ ಅದು ನೋಡಿ ಸರ್, ಈಗ ಬೆಳಗಿನ ಸಾಯಂಕಾಲ ಬರೀ ಹಸುಗಳು ಸೇವನೆ ಮಾಡ್ತಾರೆ, ಕೂತ್ಕೊಳ್ತೀವಿ. ಸಾಯಂಕಾಲ ಸ್ವಲ್ಪ ಮಣ್ಣು ಹಾಕಿ ಮಾಡಿದ್ರೆ ಡಿಗ್ರಿ ಬರ್ತದೆ. ಇಲ್ಲ ಪೂರ್ತಿ ಹಾಕಿದ್ರೆ ಅದು ಜಾಸ್ತಿ ನೀರಿನ ಜಾಸ್ತಿ ಇರೋದ್ರಿಂದ ಡಿಗ್ರಿ ಬರೋದಲ್ಲ. ನೀರಿನ ಅಂಶ ಜಾಸ್ತಿ ಇದ್ರೆ ಡಿಗ್ರಿ ಬರಲ್ಲ ಅಂತಲ್ಲ, ಒಣ ವಸ್ತು ಸಿಗ್ಲಿಲ್ಲ ಅಂತ ಡಿಗ್ರಿ ಬರಲಿಲ್ಲ ಅಂತ. ಸಿಗ್ಬೇಕು ಒಣ ವಸ್ತು ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ತೇನೆ, ಒಣ ವಸ್ತು 3. ಓಕೆ, ಸೊ ಯಾರಾದ್ರೂ ಡಿಗ್ರಿ ಬರಲಿಲ್ಲ ಅಂತಂದ್ರೆ ಅವ್ರು ಮಾಡ್ಬೇಕಾಗಿರೋದು ಒಣ ಹುಲ್ಲು ಕೊಡಬೇಕು ಅಂತ. ಬಟ್ ಒಣ ಹುಲ್ಲು ನಾನು ಇವತ್ತು ಸ್ಟಾರ್ಟ್ ಮಾಡಿದೆ, ಇವತ್ತು ಡಿಗ್ರಿ ಬರಲಿಲ್ಲ ಅಂತಂದ್ರೆ ನಾಳೆ ಬರಲ್ಲ ನಿಮಗೆ ಡಿಗ್ರಿ, ಯಾಕಂದ್ರೆ ಇಲ್ಲಿ ತನಕ ನೀವು ಕೊಟ್ಟಿಲ್ಲ. ಸೊ ಡಿಗ್ರಿ ಬರಲಿಲ್ಲ ನೀವು ನಾಳೆಗೆ ಪುನಃ ನಿಮ್ಗೆ 10 ಲೀಟರ್ ಹಾಲು ಡಿಗ್ರಿ ವಾಪಸ್ ಬರಬಾರ್ದಲ್ಲ. ಅದಕ್ಕೆ ಐಡಿಯಾ ಏನು ಅಂತಂದ್ರೆ ಬೈಪಾಸ್ ಪ್ರೋಟೀನ್ ಇದ್ರಲ್ಲಿ ಸಿಗುತ್ತೆ, ಡೈರಿಯಲ್ಲಿ ಸಿಗುತ್ತೆ ಬೈಪಾಸ್ ಪ್ರೋಟೀನ್ 250 ರೂಪಾಯಿ 1 kg. ಇವತ್ತು ನೀವು 10 ಲೀಟರ್ ಹಾಲು ತಗೊಂಡೋಗಿ ಹಿಂಗೆ ಹಾಕಿದಿರಿ, ಡಿಗ್ರಿ ಇಲ್ಲ ಅಂತ 10 ಲೀಟರ್ ಹಾಲು ವಾಪಸ್ ಬಂದ್ಬಿಟ್ರೆ ನಿಮ್ಗೆ ಅಷ್ಟು ದುಡ್ಡು ಹೋಯ್ತಲ್ಲ, ನಾಳೆ ಪುನಃ ವಾಪಸ್ ಬಂದ್ರೆ ಫುಲ್ ಟೆನ್ಷನ್ ಆಗೋಗುತ್ತೆ ನಿಮಗೆ. ಬೈಪಾಸ್ ಪ್ರೋಟೀನ್ ಕೊಟ್ರೆ ಸಡನ್ ನಾಳೆನೂ ರಿಜೆಕ್ಟ್ ಆಗೋದು ತಪ್ಪಿಸ್ಕೋಬಹುದು. ಬಟ್ ಡೈಲಿ ಬೈಪಾಸ್ ಪ್ರೋಟೀನ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಕಾಸ್ಟ್ಲಿ 250 ರೂಪಾಯಿ kg. ಅದಕ್ಕೆ ಏನು ಮಾಡಬೇಕು, ನೀವು ಅವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಒಣಹುಲ್ಲು. ಅಟ್ಲೀಸ್ಟ್ ಅವತ್ತಿಂದ ನಾನು ಹೇಳಬೇಕು ಒಣಹುಲ್ಲು ಕೊಡಿ, ಒಳ್ಳೆ ಒಣಹುಲ್ಲು ಕೊಡಿ, ಡಿಗ್ರಿ ಚೆನ್ನಾಗಿ. ನೆಕ್ಸ್ಟ್ ಹಸಿ ಹುಲ್ಲು ಏನು ಕೊಡಬೇಕು ಅಂತ. ಹಸಿ ಹುಲ್ಲು ಯಾರಾದ್ರು ಬೆಳೆದಿದ್ದೀರಾ? ಎಲ್ಲರೂ ಹಸಿ ಹಾಕಿದಿರಿ, ಹಸಿ ಹುಲ್ಲು ಬೆಳಿತಾ ಇದ್ದೀರಾ? ಅವರೇ ಹಸಿ ಹುಲ್ಲು ಎಲ್ಲರೂ ಬೆಳಿಬೇಕು ದಯವಿಟ್ಟು, ಆಯ್ತಾ? ನಮ್ಮಲ್ಲಿ ನೀವು ಬನ್ನಿ, ನಾವು ಹಸಿ ಹುಲ್ಲು ಕೊಡ್ತೀವಿ ನೋಡಿ. ಆಗಲೇ ನಾನು ಹೇಳಿದೆ ಗಿನಿ ಹುಲ್ಲು, ಇದು ದಂಟು ಸ್ವಲ್ಪ ಚಿಕ್ಕದಾಗಿರುತ್ತೆ, ಇದು ವರ್ಷಕ್ಕೆ ಒಂದು 8 ರಿಂದ 10 ಕಟಾವ್ ಮಾಡ್ಬೋದು, ನೀವು ಒಣಗಿಸಿಟ್ಕೋಬಹುದು. ಅದು ಬಿಟ್ರೆ ಕೋತ್ರಿ ಅಂತ ಬರುತ್ತೆ ಇನ್ನೊಂದು, ಇದು ನೇಪಿಯರ್ ಮತ್ತೆ ಬಾಜ್ರಾ ಕ್ರಾಸ್, ಅದನ್ನು ಅಷ್ಟೇ ಒಣಗಿಸಿ ಇಟ್ಕೋಬಹುದು, ದಂಟು ಚಿಕ್ಕದಾಗಿರುತ್ತೆ. ಕೊಡ್ತೀವಿ ನಾವು, ಫಾರ್ಮ್ ಬನ್ನಿ, ಫಾರ್ಮ್ ಬನ್ನಿ. 100 ರೂಪಾಯಿ ಗೌರ್ಮೆಂಟ್ ರೇಟು, ಅದು 1000 ಬುಡ ಕೊಡ್ತೀವಿ ನಾವು. ನೀವು ಆಲ್ಮೋಸ್ಟ್ ಒಂದು ಅರ್ಧ ಎಕರೆ ಹತ್ರ ನೀವು ಹಾಕೋಬಹುದು. 3 ಅಡಿ ಈ ಎಲ್ಲ ಹುಲ್ಲುಗಳನ್ನ ನೀವು 3 ಅಡಿ ಗ್ಯಾಪ್ ಅಲ್ಲಿ ನೀವು ಬೀಜ ಸಿಗೋದಿಲ್ವಾ ಸರ್? ಬೀಜ ಅಲ್ಲ, ನಾವು ಒಂದು ರೂಟ್ ಸ್ಲಿಪ್ ಅಂತ ಬೇರುಗಳನ್ನ ಕೊಡ್ತೀವಿ, ಇದ್ರದ್ದು ದಂಟುಗಳನ್ನ ಕೊಡ್ತೀವಿ. ಕೆಲವು ದಂಟಲ್ ಬರುತ್ತೆ, ಈ ನೀವು ದಂಟಲ್ ಬರಲ್ಲ, ಬೇರೆಲ್ಲ ಕೊಡ್ತೀವಿ. ಇವೆಲ್ಲ ದಂಟು ಕೊಡ್ತೀವಿ, ದಂಟು ದಯವಿಟ್ಟು ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಎಲ್ಲ ಬನ್ನಿ, ನಮ್ಮಲ್ಲಿ ಇದೆ ಕೊಡ್ತೀವಿ. ಬೆಳಿಗ್ಗೆ ಬರಬೇಕು, ಬೆಳಿಗ್ಗೆ ಬರಬೇಕು, ಯಾಕಂದ್ರೆ ನಾವು ನಮ್ಮ ಹುಡುಗನ ಬೇರೆ ಬೇರೆ ಕೆಲಸ ಕಳಿಸ್ಕೊಟ್ಟಿರ್ತೀವಿ. ಬೆಳಿಗ್ಗೆ ಬಂದ್ರು ಅಂತಂದ್ರೆ ನಾವು ದಂಟನ ನಿಮಗೆ ಕೊಡ್ತೀವಿ. ಓಕೆನಾ? ಸುಮ್ಕಿಲ್ವಾ?
ಸರ್ ರೆಡ್ ನೇಪಿಯರ್ ಸುಂಕು ಸುಂಕ್ ಬರುತ್ತಾ ಅಂತ. ಸುಂಕು ಅಂದ್ರೆ ಅದು ಕೈಗೆ. ಹಾ ಸರ್. ಎಲ್ಲ ಹುಲ್ಲಲ್ಲೂ ಅದು ಇರುತ್ತೆ. ನೀವು ನಿಮ್ಮ ಗ್ಲೌಸ್ ಗಿವ್ಸ್ ಹಾಕೋಬೇಕಷ್ಟೆ. ಸರ್ ಗಿಣಿ ಹುಲ್ಲಲ್ಲಿ ಇರಲ್ಲ ಅಂತ ನೀನು ಹೇಳಿದ್ರೆ. ದಂಟಿರಲ್ಲ ಅಂದ್ರೆ. ಗಂಟು ದಂಟು ಅಂದ್ರೆ ಸ್ಟೆಮ್. ಬಟ್ ಇದು ಏನು ಸುಂಕು ಅಂತ ಏನ್ ಹೇಳ್ತೀರಿ ಅದು ಇರುತ್ತೆ. ಅದು ನಿಮ್ಮ ಸಮಸ್ಯೆ, ಹಸು ಸಮಸ್ಯೆ ಅಲ್ಲ. ನೀವು ನಿಮ್ಮ ಸಮಸ್ಯೆನ ಹಸು ಸಮಸ್ಯೆ ಅನ್ಕೋಬೇಡಿ. ನೀವು ನಿಮಗೆ ಸ್ವಲ್ಪ ಗ್ಲೌಸ್ ಫುಲ್ ಶರ್ಟ್ ಎಲ್ಲ ಹಾಕೊಳ್ಳಿ ಅಷ್ಟೇ. ಸರ್ ಒಬ್ಬೊಬ್ಬರನ್ನ ಕೇಳಿದ್ರೆ ಸೀಮೆ ಇಕ್ಕುತ್ತದೆ, ಹೊಟ್ಟೆ ಒಳಗಡೆ ಹೋದಾಗ ಕರಳು ಹತ್ರ ಇದಾಗಿ ತಲೆ ಹೇಳ್ತಾರೆ. RBC 20 ಇರ್ಬೋದು, ಅದು ವೆರೈಟಿ. ಅದು ಬಿಟ್ರೆ ಈ ಎರಡರಲ್ಲಿ ಮತ್ತೆ ಆ ಕೆಂಪೊಂದು ಈ ಮೂರಲ್ಲಿ ಯಾವುದು ಉತ್ತಮ? ಮತ್ತೆ ನಿಮ್ಗೆ ಈ ಹುಲ್ಲುಗಳೆಲ್ಲ ನೋಡಿದ ತಕ್ಷಣ ಎಲ್ಲ ಒಂದೇ ತರ ಅನ್ಕೋಬೇಡಿ. ಎಲ್ಲ ಹುಲ್ಲುಗಳಲ್ಲಿ ಒಳ್ಳೆ ಅಂಶಗಳು ಬೇರೆ ಬೇರೆ ಇದಾವೆ, ಕೆಟ್ಟ ಅಂಶಗಳು ಬೇರೆ ಬೇರೆ ಇದಾವೆ. ಓಕೆ, ಇದರಲ್ಲಿ ರೆಡ್ ನೇಪಿಯರು ಮತ್ತೆ ಸಂಪೂರ್ಣ ಅಂತ ಏನಿದೆ, ನಾನು ನೋಡೋದು ಒಂದೇ ತರ ಕಾಣುತ್ತೆ. ಬಟ್ ಇದು ಸ್ವಲ್ಪ ರೆಡ್ ಇರುತ್ತೆ, ಅದು ಸ್ವಲ್ಪ ಗ್ರೀನ್ ಇರುತ್ತೆ. ಬಟ್ ರೆಡ್ ನೇಪಿಯರ್ ಅಲ್ಲಿ ಆಲ್ಮೋಸ್ಟ್ 15% ಪ್ರೋಟೀನ್ ಇರುತ್ತೆ. ಸಂಪೂರ್ಣದಲ್ಲಿ ಬರೀ 9% ಪ್ರೋಟೀನ್ ಇರುತ್ತೆ. ಈ ಕೋತ್ರಿಯಲ್ಲಿ 15% ಪ್ರೋಟೀನ್ ಇರುತ್ತೆ. ಗಿನಿಯಲ್ಲಿ ಬರೀ 9% ಪ್ರೋಟೀನ್ ಇರುತ್ತೆ. ಸೊ ಹುಲ್ಲುಗಳಲ್ಲಿ ವ್ಯತ್ಯಾಸ ಇದೆ, ಪ್ರೋಟೀನ್ ಅಂಶದಲ್ಲಿ ವ್ಯತ್ಯಾಸ ಇದೆ, ಜೊತೆಗೆ ಆಕ್ಸಲೇಟ್ಸ್ ನೀವು ಹೇಳ್ತಾ ಇದ್ರಲ್ಲ ಕೈ. ಒಂದ್ ನಿಮಿಷ ಇದೆ. ಅದರಲ್ಲಿ ಆಕ್ಸಲೇಟ್ಸ್ ಅನ್ನೋ ಒಂದು ಅಂಶ ಇದೆ. ಆಕ್ಸಲೇಟ್ಸ್ ಕೇಳಿಸ್ಕೊಳ್ಳಿ. ಆಕ್ಸಲೇಟ್ಸ್ ಅಂತಂದ್ರೆ ನಿಮ್ ಕೈ ತುರ್ಕೆ ಬರುತ್ತೆ ಅಂದ್ರಲ್ಲ, ಅದು ಆಕ್ಚುಲಿ ಆ ಸುಂಕು ಅಂತ ಹೇಳ್ತೀವಿ. ಅದು ಆಕ್ಸಲೇಟ್ಸ್. ನಾವು ಕೆಸ ಕಟ್ ಮಾಡಿದಾಗ ಕೈ ತುರ್ಕೆ ಬರುತ್ತಲ್ಲ, ಅದು ಆಕ್ಸಲೇಟ್ಸ್. ಆಕ್ಸಲೇಟ್ಸ್ ಅನ್ನೋ ಒಂದು ಅಂಶ ಇರುತ್ತೆ. ಆ ಆಕ್ಸಲೇಟ್ ಅನ್ನೋ ಅಂಶ ಏನ್ ಮಾಡುತ್ತೆ ಅಂದ್ರೆ ಹೊಟ್ಟೆಗೆ ಹೋದ್ಮೇಲೆ ಜೀರ್ಣಕ್ರಿಯೆಯಲ್ಲಿ ಆಗುವಾಗ ಕ್ಯಾಲ್ಸಿಯಂ ಅನ್ನ ಬೈಂಡ್ ಮಾಡಿ ಕ್ಯಾಲ್ಸಿಯಂ ಅನ್ನ ಹೊರಗೆ ತಗೊಳ್ಳುತ್ತೆ. ಸೊ ಕ್ಯಾಲ್ಸಿಯಂ ಕೊರತೆ ಆಗೋ ಸಾಧ್ಯತೆ ಇರುತ್ತೆ ಒಂದು. ಎರಡನೇದು ಕಿಡ್ನಿಯಲ್ಲಿ ಸ್ಟೋನ್ ಆಗೋ ಸಾಧ್ಯತೆ ಇರುತ್ತೆ. ಇದೆರಡು ಹಾಗೆ ಆಗುತ್ತೆ, ಬಟ್ ಅವು ತುಂಬಾ ಫಲವತ್ತಾಗಿರೋದು. ನಾವು ಹಂಗಂತ ಕಿಡ್ನಿ ಸ್ಟೋನ್ ಆಗುತ್ತೆ ಅಥವಾ ಕ್ಯಾಲ್ಸಿಯಂ ಹೋಗುತ್ತೆ ಅಂತ ಹೇಳಿ ಹೊಡೆದೇ ಇರೋಕ್ಕಾಗಲ್ಲ. ನಾವೇನ್ ಮಾಡ್ಬೋದು ಅಂದ್ರೆ ಮಿಕ್ಸ್ ಮಾಡ್ಬೋದು. ಗಿನಿ ಹುಲ್ಲು ಮತ್ತೆ ಸ್ವಲ್ಪ ಏನು ಮರದಿಂದ ಬರುವಂತ ಪೌಡರ್ ನೆಕ್ಸ್ಟ್ ಹೇಳಿ, ಅವುಗಳನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡು ಡೈಲಿ ನಾವು ಕೊಡ್ತಾ ಇದ್ರೆ ಈ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ತೀವಿ. ಓಕೆನಾ, ಗೊತ್ತಾಯ್ತಾ? ಅಂದ್ರೆ ಪ್ರತಿ ಹುಲ್ಲುಗಳಿಗೂ ಬೇರೆ ಬೇರೆ ಇದು ವೆರೈಟಿ. ಈಗ ಸದ್ಯಕ್ಕೆ ಇಲ್ಲಿ ನಾವು ನಮ್ಮಲ್ಲಿರೋದನ್ನ ತೋರಿಸ್ತಾ ಇದ್ದೀನಿ. ನಮ್ಮಲ್ಲಿರೋದು ರೆಡ್ ನೇಪಿಯರ್ ಮತ್ತೆ ಕೋತ್ರಿ ತುಂಬಾ ಚೆನ್ನಾಗಿದೆ. ನೀವು ಹೇಳ್ತಿರೋದು ನಾನು ಇನ್ನೂ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅದರಲ್ಲೂ ವ್ಯತ್ಯಾಸ ಇರುತ್ತೆ, ಎಲ್ಲ ಹುಲ್ಲು ಒಂದೇ ಅಲ್ಲ. ಆಯ್ತಾ? ಮತ್ತೆ ಈ ಹುಲ್ಲುಗಳಿಗೆಲ್ಲ ಏನ್ ಸಮಸ್ಯೆ, ನಿಮ್ಮ ಹತ್ರ ಒಂದು ಕಟ್ಟಿಂಗ್ ಮಾಡೋ ಮೆಷಿನ್ ಇಲ್ಲ ಅಂತಂದ್ರೆ ಈ ಹುಲ್ಲು ತಗೊಂಡೋಗಿ ಇಟ್ಕೊಂಡ್ರೆ ವೇಸ್ಟ್. ಕಟ್ಟಿಂಗ್ ಮಾಡ್ಲೇಬೇಕು, ಯಾಕಂದ್ರೆ ದಂಟುಗಳು ದಪ್ಪ ಇರೋದ್ರಿಂದ ಹಸುಗಳು ದಂಟು ತಿನ್ನಲ್ಲ. ಬಟ್ ಎಲ್ಲ ಸತ್ವಗಳು ದಂಟಲ್ಲಿರುತ್ತೆ. ಸೊ ನೀವು ಚಾಪ್ ಕಟ್ಟರ್ ತಗೊಳ್ಳೇಬೇಕು. ಚಾಪ್ ಕಟ್ಟರ್ ಎಲ್ಲಿ ಸಿಗುತ್ತೆ? ನಮ್ಮ ಇಲಾಖೆಯಲ್ಲಿ ಸಿಗುತ್ತೆ, ನಿಮ್ಮ ಡೈರಿಯಲ್ಲಿ ಸಿಗುತ್ತೆ. 50% ಸಬ್ಸಿಡಿಯಲ್ಲಿ ಸಿಗುತ್ತೆ. 50% ಸಬ್ಸಿಡಿ ಅಂದ್ರೂ ನಿಮ್ಮ ಕೈಗೆ 15,000 ಹಾಕ್ಬೇಕು. ಅಂದ್ರೆ ಇಲ್ಲಿ ಎಲ್ರಿಗೂ ಸಿಗುತ್ತಾ ಸರ್? ನೀವು 15,000 17,000 ಕೊಡಕ್ಕೆ ರೆಡಿ ಇದ್ರೆ ನಿಮಗೂ ಸಿಗುತ್ತೆ. ತುಂಬಾ ಜನ ಕೊಡ್ತಾರೆ, ನೀವು ಕೊಟ್ಟಿದ ತಕ್ಷಣ ನಮಗೆ ಬರಲ್ಲ. ನಾವು ನಮ್ಮ ಮೇಲಧಿಕಾರಿಗೆ ಹೇಳಿ, ಅವ್ರು ಬೆಂಗಳೂರಿಗೆ ಹೇಳಿ, ಬೆಂಗಳೂರಿಂದ ಅವ್ರ ಕಂಪನಿಗೆ ಹೇಳಿ, ಕಂಪನಿಯಿಂದ ಇಲ್ಲಿ ಬರೋಷ್ಟಿಗೆ 4-5 ತಿಂಗಳಾಗೋಗಿರುತ್ತೆ. ಅಷ್ಟೊಂದು ನಿಮ್ಮ ಕೈಯಲ್ಲಿ ದುಡ್ಡು ಖಾಲಿ ಮಾಡ್ಕೊಂಡಿರ್ತೀರಿ. ಇಲ್ಲಿ ನಾವು ಮೆಷಿನ್ ಬಂದಾಯ್ತು, ನಾವು ಮೆಷಿನ್ ವಾಪಸ್ ಕಳ್ಸಕ್ಕಾಗಲ್ಲ, ತುಂಬಾ ಸಮಸ್ಯೆ. ಸೊ ಅದಕ್ಕೆ ಫಿಕ್ಸ್ ಮಾಡ್ಕೊಬಿಡಿ. ನನ್ಗೆ ಬೇಕು ಅಂತಂದ್ರೆ ಅಷ್ಟು ದುಡ್ಡನ್ನು ತೆಗೆದು ಇಟ್ಬಿಡಿ. ನಿಮ್ಗೆ ಬೇಕು ಅಂತಿದ್ರೆ ನಿಮ್ಮ ಡಾಕ್ಟ್ರು, ನೀವು ಹೆಬ್ಬಾಲೆ ಇದ್ರೆ ಹೆಬ್ಬಾಲೆ ಡಾಕ್ಟ್ರು, ಈ ಕೃಷ್ಣನಗರ ಹತ್ರ ಇರೋ ಕೃಷ್ಣನಗರ ಡಾಕ್ಟರ್ಗೆ ಫಸ್ಟೇ ಅವ್ರಿಗೆ ಹೇಳಿ, ಅಥವಾ ನಿಮ್ಮ ಡೈರಿಗೆ ಹೇಳಿ, ಡೈರಿಲಿ ಸಿಗುತ್ತೆ. ಓಕೆ, 50% ಸಬ್ಸಿಡಿ ಸಿಗುತ್ತೆ. ಸೊ ಈ ಮೆಷಿನ್ ಇಲ್ಲ ಅಂತಂದ್ರೆ ನಮ್ಮ ಈ ಜಾತಿ ಹುಲ್ಲುಗಳನ್ನು ಬೆಳೆಸಿ ಪ್ರಯೋಜನ ಇಲ್ಲ ಸರ್. ಬರೀ ನಮ್ಮ ಎಲೆಗಳನ್ನ ತಿನ್ಕೊಂಡು ಬದುಕಿ ಅಂತಂದ್ರೆ ತುಂಬಾ ವೇಸ್ಟ್. ನಿಮ್ ಗ್ಲಾಸು ಓಕೆ, ಇದು ಇಷ್ಟು ನಾವು ಕೊಡ್ಲೇಬೇಕು. ಏನು, ಹಸಿ ಹುಲ್ಲು, ಒಣ ಹುಲ್ಲು, ಫೀಡು. ಇದನ್ನ ಒಣ ಹುಲ್ಲು ನೀವು ಕೊಡ್ತಾ ಇದ್ರು ತಪ್ಪು ಅಂತ ನಾನು ಹೇಳಿದೆ. ಅದನ್ನೇ ಸರಿ ಮಾಡ್ಕೊಳಕ್ಕಿದೆ, ಸರಿ ಮಾಡ್ಕೊಳ್ಳಿ. ಬಾಕಿ ಎಲ್ಲ ನೀವು ಕೊಡ್ತಾ ಇರ್ತೀರಿ. ಹಸಿ ಹುಲ್ಲು ಮತ್ತೆ ಫೀಡು ನೀವು 100% ಕೊಡ್ತಾ ಇರ್ತೀರಿ. ಒಣ ಹುಲ್ಲು ವಿಚಾರದಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಹಸಿ ಹುಲ್ಲಲ್ಲಿ ಒಂದೇ ತರ ಕೊಡೋದು ಉತ್ತಮ ಅಲ್ಲ. ಸ್ಪೆಷಲ್ ಆಗಿರ್ತದೆ ಇದೆಯಾ? ಒಂದ್ ಹಾಕೊಂಡ್ರೆ ಅರ್ಧ ಎಕರೆಗೆ ಇಲ್ಲ ಜೋಳ ಕಡ್ಡಿನಲ್ಲಿ ಇಲ್ಲ ಬೇರೆ ಹುಲ್ಲು ಜೋಳ ಹಾಕೋದ್ಕಿಂತ ನಾನು ಆಗಲೇ ರೆಡ್ ನೇಪಿಯರ್ ಮತ್ತೆ ಸಂಪೂರ್ಣ ಹೇಳಿದಲ್ಲ ಅದನ್ನ ಹಾಕೊಳ್ಳಿ. ಯಾಕೆ ಅಂದ್ರೆ ನೀವು ಕಟಾವು ಮಾಡಿದ್ರೆ ಬರ್ತಾ ಇರ್ಬೋದು, ಹಾಕ್ಬಿಟ್ಟು ಎಲ್ಲ ತೆಗೆದಾಕ್ತಾವ ಸರ್. 2 ಸರಿ ಉತ್ಬಿಟ್ಟು ತೆಗೆದಾಕ್ತಾವ. ಅದು ತಿಂತಿರ್ಲಿಲ್ಲ ಸರಿಯಾಗಿ.
ಫುಲ್ಲು ಅದನ್ನ ಕಟಾವ್ ಮಾಡಿ ಹಾಕಿ ಮಿಷನ್ ಕೊಟ್ಟು ಚಾಪ್ ಕಟ್ರಲ್ಲಿ ಕಟ್ ಮಾಡಿ ಹಾಕವು. ಬಟ್ ಈ ಜೋಳ ಕಡ್ಡಿ ತಿಂದಾಗ ಹಸ್ಗಳು ಚೆನ್ನಾಗಿದ್ದು ಹಾಲು ಉತ್ಪತ್ತಿ ಆಗೋದು, ಅದ್ರಲ್ಲಿ ಅಷ್ಟು ಹಾಲು ಉತ್ಪತ್ತಿ ಅಂದ್ರೆ ಆಗ್ತದೆ. ಇದು ನಾನು ಆಗ್ಲೇ ಹೇಳಿದ್ದೇ ಇರೋ ಸಮಸ್ಯೆ ಏನು ಅಂದ್ರೆ ಹಸುಗಳಲ್ಲಿ ನಾವು ಸಡನ್ ಆಗಿ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಅದ್ರ ದೇಹಕ್ಕೆ ನಾವು ಒಗ್ಗಿಸ್ಬೇಕು. ಜೋಳ ಹಾಕಿ ಅದ್ರ ಜೊತೆ ಇದನ್ನು ಹಾಕಿ ಒಟ್ಟಿಗೆ ಎರಡನ್ನೂ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಜೋಳನ ಮೆಲ್ಲೆ ಕಡಿಮೆ ಮಾಡಿ ಇದನ್ನ ಜಾಸ್ತಿ ಮಾಡ್ಕೊಂಡು ಹೋಗಿ, ಹೋಗ್ತಾ ಹೋಗ್ತಾ ನೀವು ಜೋಳನ ಕೊಡದೆ ಇದನ್ನೇ ಕೊಡ್ತೀವಿ. ಹಂಗ್ ಮಾಡ್ಬೇಕು. ಇದ್ರದ್ದು ಏನು ಜೋಳ ಅಂದ್ರೆ ಪ್ರತಿ ಸಲ ನೀವು ಉತ್ತು ಬಿತ್ತು ಮಾಡಬೇಕು. ಇದಂಗ್ ಮಾಡೋ ಒಂದ್ಸಲ ನೀವು ನೆಟ್ಬಿಟ್ರೆ ಜೋಳದಲ್ಲಿ ಹೆಂಗೆ ಪ್ರೋಟೀನ್ ಹೇಳಿ ಸರ್? ಅವ್ರು ಹೇಳೋ ಪ್ರಕಾರ ಕೊಟ್ರೆ ಕಮ್ಮಿ ಆಗಲ್ಲ. ಜೋಳದಲ್ಲಿ ಅದು ATM ಆಫ್ರಿಕನ್ ಟಾಲ್ ಮೇಜ್ ಅಂತ ಇದೆ, ಅದರಲ್ಲೂ ನಿಮ್ಗೆ 15% ಪ್ರೋಟೀನ್ ಬರುತ್ತೆ. ಬಟ್ ಸಮಸ್ಯೆ ಅದು ಪ್ರತಿ ಸಲ ನೀವು ಉತ್ತು ಕೊಡ್ಬೇಕು, ಬೆಳಿಬೇಕು. ನಿಮ್ಗೆ ವರ್ಷಕ್ಕೆ ದುಡ್ಡು ಕೊಡ್ತಾ ಬರ್ತಾರೆ ಸರ್ ಹೊರಗಡೆಯಿಂದ. ಅದಕ್ಕಿಂತ ಇದು ಬೆಳೀರಿ. ನಮ್ಮಲ್ಲಿ ಒಳ್ಳೆ ಹುಲ್ಲಿದೆ, ಆ ಹುಲ್ಲನ್ನು ತಗೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಹಸು ವಾಸನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಥವಾ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಂತ ತಿನ್ನೋದು ಕಡಿಮೆ ಮಾಡ್ಕೋಬಹುದು. ತಿಂದ್ರೂ ಹೊಟ್ಟೆಲ್ ಸ್ವಲ್ಪ ಜೀರ್ಣ ಆಚೆ ಈಚೆ ಆಗ್ಬೋದು. ಹೋಗ್ತಾ 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 ಸರಿ ಹೋಗುತ್ತದೆ. ನೀವು ಮೆಲ್ಲೆ 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 ಇಂಟ್ರೊಡಕ್ಷನ್ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡಿಸ್ಬೇಕು. ಯಾವುದನ್ನೇ ನಾನು ಇವತ್ತು ಹೇಳಿದ್ದೀನಿ ಅಂತ ಹೇಳಿ ನಾಳೆ ಹೋಗಿ ಸ್ಟಾರ್ಟ್ ಮಾಡಬೇಡಿ, ಹೊಟ್ಟೆ ಕೆಡುತ್ತೆ. ಮೆಲ್ಲೆ 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 ಇಂಟ್ರೊಡ್ಯೂಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡಿ ಮಾಡಿ ಜಾಸ್ತಿ ಮಾಡಬೇಕು. ಹಸು ವಿಚಾರದಲ್ಲಿ ಹಂಗೆ ನೀವು ಫೀಡನ್ನು ಅಷ್ಟೇ, ನೀವು ಬೇರೆ ಬೇರೆ ಬ್ರ್ಯಾಂಡ್ ಕೊಟ್ಟಿದ ತಕ್ಷಣ ಬೇರೆ ಆಗುತ್ತೆ. ಮೆಲ್ಲೆ 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 ಇಂಟ್ರೊಡಕ್ಷನ್ ಮಾಡಬೇಕು. ನೆಕ್ಸ್ಟ್ ಕೇಳಿಸ್ಕೊಳ್ಳಿ, ಇದಾದ್ಮೇಲೆ ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆನು ಇನ್ನೂ ನಾವು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ಬೋದ. ಈಗ ನಿಮ್ಮ ಹಸು 10 ಲೀಟರ್ ಹಾಲು ಕೊಡ್ತದೆ, ಫಿಕ್ಸ್ ಆಗ್ಬಿಟ್ಟಿದೆ. ಈ ತರ ನೀವು ಈಗ ನಾನು ಹೇಳ್ತಿರೋ ಒಣವಲ್ ಕೊಟ್ರೆ ಇನ್ನೂ 1 ಲೀಟರ್ ಜಾಸ್ತಿ ಮಾಡ್ಕೋಬಹುದು. ನೀವೇನು ಕೊಡ್ತಾ ಇದೀರಿ ಚೇಂಜ್ ಮಾಡಿ ನಾನು ಹೇಳಿರೋ ಒಣವಲ್ ಕೊಟ್ರೆ 10 ಲೀಟರ್ 11 ಲೀಟರ್ 100%. ಅದ್ರ ಜೊತೆನೂ ಜಾಸ್ತಿ ಮಾಡ್ಬೋದಾ ಅಂದ್ರೆ ಜಾಸ್ತಿ ಮಾಡ್ಬೋದು. ಹೆಂಗೆ ಅಂತಂದ್ರೆ ಮೊದಲನೇದು ಅಜೋಲ. ಅಜೋಲ ಎಲ್ಲ ನೋಡಿರ್ತೀರಿ, ನೋಡಿದ್ರಲ್ಲ? ಮಾಡ್ತಾ ಇದ್ರಿ? ಯಾರು ಮಾಡ್ತಾ ಇದ್ರ? ಯಾರು ಮಾಡ್ತಾ ಇಲ್ಲ. ಬಿಟ್ರು ಸರ್ ನಮ್ಮ ಯಾಕೆ ಮಾಡ್ತಾ ಇಲ್ಲ? ಮೊದಲು ಈಗ ಮೇಂಟೈನ್ ಮಾಡೋಕ್ಕಾಗಲ್ಲ. ಮೇಂಟೈನ್ ಮಾಡಿ ಓಕೆ. ಸೊ ಅಜೋಲ ಬಗ್ಗೆ ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಅಜೋಲ ತುಂಬಾ ಚೆನ್ನಾಗಿರುವಂತ ಒಂದು ಮೇವು, ಆಯ್ತಾ? ಬಟ್ ಅದನ್ನ ಯಾರು ಮಾಡ್ತಾ ಇಲ್ಲ ಅನ್ನೋದು ನನ್ನ ದುಃಖ. ಅದಕ್ಕೆ ನಾನು ನಿಮ್ಗೆ ಹೇಳ್ಬೇಕಾಗುತ್ತೆ. ಅಜೋಲನ ಈ ತರ ಇರುತ್ತೆ. ಅಜೋಲ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಫ್ಲೋಟಿಂಗ್ ಫರ್ನ್ ಅಂತ ಹೇಳ್ತೀವಿ, ನೀರಲ್ಲಿ ತೇಲುವಂತ ಒಂದು ಸಸ್ಯ. ಅದ್ರ ಜೊತೆ ಒಂದು ಸೈನೋಬ್ಯಾಕ್ಟೀರಿಯಂ ಅಂತ ಎರಡು ಮಿಕ್ಸ್ ಆಗಿರುತ್ತೆ, ನಮ್ಮ ಸಪರೇಟ್ ಮಾಡೋಕ್ಕಾಗಲ್ಲ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಅಜೋಲ, ನಾನು ಆಗ್ಲೇ ಹೇಳಿದೆ ಯೂರಿಯಾ ಹಾಕಿದ್ರೆ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ ಅಂತ. ಅಂದ್ರೆ ನೈಟ್ರೋಜನ್. ಈ ಗಾಳಿಯಲ್ಲಿ 70-72% ಬರೀ ನೈಟ್ರೋಜನ್ ಇದೆ. ಈ ನೈಟ್ರೋಜನ್ ಹಸು ಹೊಟ್ಟೆಗೆ ಹೋಯ್ತು ಅಂದ್ರೆ ಪ್ರೋಟೀನ್ ಫ್ರೀ. ಹೊಟ್ಟೆಗೆ ಹೆಂಗ್ ಹೋಗುತ್ತೆ? ಈ ತರ ಅಜೋಲದಿಂದ ಮಾಡ್ಬೋದು. ಇದೇನ್ ಮಾಡುತ್ತೆ ಅಂದ್ರೆ ಗಾಳಿಯಲ್ಲಿರೋ ಪ್ರೋಟೀನ್ ಅನ್ನ, ನೈಟ್ರೋಜನ್ ಅನ್ನ ಹಿಡ್ಕೊಳ್ಳುತ್ತೆ. ಸೊ ನೈಟ್ರೋಜನ್ ಫಿಕ್ಸಿಂಗ್ ಮಾಡುತ್ತೆ, ಮಾಡಿ ಬೆಳೆಯುವಂಥದ್ದು ಅಜೋಲ ಮಾಡೋದು ಹೆಂಗೆ ಅಂತ. ನಮ್ಮಲ್ಲಿರೋ ಸಿಮೆಂಟ್ ತೊಟ್ಟಿ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೆಲದಲ್ಲಿ ಗುಂಡಿ ಮಾಡ್ಕೊಂಡು ತೊಟ್ಟಿ ಮಾಡ್ಕೋಬಹುದು. ಅದಕ್ಕೊಂದು ಟಾರ್ಪಲ್ 500 ರೂಪಾಯಿ ಟಾರ್ಪಲ್ ಹಾಕೊಂಡ್ರೆ ನಿಮ್ಮ ತೊಟ್ಟಿ ರೆಡಿ. ನಿಮ್ಮ ಖರ್ಚು ಅಷ್ಟೇ, 500 ರೂಪಾಯಿ ಸ್ಟಾರ್ಟ್ ಮಾಡ್ಬೋದು. ತೊಟ್ಟಿ ಪ್ಲಾಸ್ಟಿಕ್ ನೀವು ಹಾಕೊಂಡ್ಮೇಲೆ ಫಸ್ಟ್ ಮಣ್ಣು ಹಾಕ್ಬೇಕು, ಫಲವತ್ತಾದಂತ ಮಣ್ಣು ಹಾಕ್ಬೇಕು. ಇದು ನಿಮ್ಮ ಇಳುವರಿ ನಿಮ್ಮ ಮಣ್ಣಿನ ಫಲವತ್ತತೆ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲ ನಮ್ಮ ಗೊತ್ತಲ್ಲ, ನಾವು ಹೆಂಗ್ ಗೊಬ್ಬರ ಹಾಕ್ತೀವಿ ಹಂಗೆ ನಿಮ್ಗೆ ಫಲವತ್ತತೆ ಬರೋಂಗೆ ಫಲವತ್ತಾದಂತ ಮಣ್ಣನ್ನು ಹಾಕ್ಬೇಕು. ಮಣ್ಣು ಹಾಕಿದ್ಮೇಲೆ ಸಗಣಿಯನ್ನ ಎಷ್ಟು ಹಾಕ್ಬೇಕು ಅಂದ್ರೆ 10 ಅಡಿ 4 ಅಡಿ 10 ಅಡಿ ಉದ್ದ, 4 ಅಡಿ ಅಗಲ, 2 ಅಡಿ ಆಳ ಇರೋದು ಇತ್ತು ಅಂತಂದ್ರೆ 10 kg ಮಣ್ಣು, 5 kg ಸಗಣಿ ಫ್ರೆಶ್ ಸಗಣಿಗಿಂತ ಒಂದು 2-3 ದಿನ ಆಗಿರುವಂತ ಸಗಣಿ, ಅದೆಲ್ಲ ನೀವು ಹಾಕಿದ್ಮೇಲೆ ನೀರು ಬಿಟ್ಕೊಂಡು ಅಜಲ 1 ಇಡಿ ಅಥವಾ 2 ಇಡಿ ಅಜಲ ಬಿಟ್ಕೊಂಡ್ರೆ ಫಸ್ಟ್ ನೀವು ಬಿಟ್ಕೊಂಡ ತಕ್ಷಣ 10 ದಿನಕ್ಕೆ ಫುಲ್ ಹರಡುತ್ತೆ. 10 ದಿನ ತನಕ ನೀವು ತೆಗಿಯಂಗಿಲ್ಲ. ಫುಲ್ ಹರಡಿದ್ಮೇಲೆ ತೆಗಿಬೇಕು. ನಾವು ಮಾಡೋ ತಪ್ಪೇ ಅದು. ಹಾಕಿದ ತಕ್ಷಣ ಒಂದು 2 ದಿನ ಸ್ವಲ್ಪ ಬಂತು ಅಂದ್ರೆ ಸ್ವಲ್ಪ ಬಾಡ್ಕೊಂಡ್ಬಿಟ್ರೆ ಆಗಲ್ಲ. ಫುಲ್ ಹರಡಬೇಕು. ಹರಡಿದ್ಮೇಲೆ ನಾವು ಅದನ್ನ ತೆಗಿಬೇಕು. ಮತ್ತೆ ಇದಕ್ಕೆ ಇನ್ನು ಬಾಕಿ ಏನ್ ಬೇಕು ಅಂತಂದ್ರೆ ಸಗಣಿ ಜೊತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬೇಕು. ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊತ್ತಲ್ಲ, ಗೊಬ್ಬರ SSP. 1 ಚಮಚ 5 ಗ್ರಾಮ್ ಬರುತ್ತೆ, 2 ಚಮಚ. ಮತ್ತೆ ಮೇಲೆ ಫುಲ್ ಬಿಸಿಲಿಗೆ ಬಿಡಂಗಿಲ್ಲ,
ಒಂದು ಶೇಡ್ ನೆಟ್ 300 ರೂಪಾಯಿ ಶೇಡ್ ನೆಟ್ ಅಂತ ಹಾಕ್ಬಿಟ್ರೆ ಶೇಡ್ ನೆಟ್ಟು ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿದ್ರೆ ಸ್ಟಾರ್ಟ್ ಮಾಡ್ಬೋದು. 10 ದಿನ ಆದ್ಮೇಲೆ ಎಷ್ಟು ತೆಗಿಬೇಕು ಹಾರ್ವೆಸ್ಟ್ ಮಾಡ್ಬೋದು ಅಂದ್ರೆ 3ರಲ್ಲಿ 1 ಭಾಗ ಮಾಡ್ಕೊಂಡು ಟಕ್ ಅಂತ ಹೇಳ್ಬೋದು. ಬರೀ 3ರಲ್ಲಿ 1 ಭಾಗ ತೆಗೆದ್ರೆ ಮಾರನೇ ದಿನಕ್ಕೆ ಪುನಃ ಹರಡಿರುತ್ತೆ. ಪ್ರತಿ ದಿನ ನೀವು 3ರಲ್ಲಿ 1 ಭಾಗ ತೆಗಿಬೋದು. ಅದು ಎಷ್ಟಾಗುತ್ತೆ ಅಂದ್ರೆ 10 × 4ರಲ್ಲಿ 1.5 kg ತೆಗಿಬೋದು. 1.5 kg ತೆಗೆದ್ರೆ 1 ಹಸು. ಪ್ರತಿ ದಿನ ನೀವು ತೆಗಿತಾ ಬರ್ಬೋದು. ಹೋಗ್ತಾ ಹೋಗ್ತಾ ಆ ಹಸುವಿನ ಫಲವತ್ತತೆ ಎಲ್ಲ ಖಾಲಿಯಾಗಿರುತ್ತೆ. ಮಣ್ಣಿನ ಫಲವತ್ತತೆ ಖಾಲಿಯಾಗಿರುತ್ತೆ. ಮಣ್ಣನ್ನು ನೀವು ಒಂದು 4 ರಿಂದ 5 ತಿಂಗಳಿಗೊಂದ್ಸಲಿ ಚೇಂಜ್ ಮಾಡಿ ನೋಡ್ಕೋಬೇಕು ನೀವೇನೆ. ನಿಮ್ಮ ಮಣ್ಣು ತುಂಬಾ ಫಲವತ್ತಾಗಿದೆ ಅಂತಂದ್ರೆ 6 ತಿಂಗಳು ತನಕ ಬರ್ಬೋದು. ಕೆಲವು ಮಣ್ಣು ಬರೀ 3 ತಿಂಗಳಲ್ಲಿ ಫಲವತ್ತತೆ ಕಳ್ಕೋಬಹುದು. ಮಣ್ಣು ಚೇಂಜ್ ಮಾಡಬೇಕು, ಸಗಣಿಯನ್ನ ಚೇಂಜ್ ಮಾಡಿ. ಹಂಗೆ ಮಾಡಿದ್ರೆ ನಿಮಗೆ ಪ್ರತಿದಿನ 1.5 kg ಬರುತ್ತೆ. 1.5 kg ನಿಮ್ಗೆ 10 × 4 ತೊಟ್ಟಿಯಲ್ಲಿ 1 ಹಸು. ಹಂಗೆ ಮಾಡಿದ್ರೆ ಏನಾಗುತ್ತೆ, ಅದ್ರಲ್ಲಿ 25% ಪ್ರೋಟೀನ್ ಇರುತ್ತೆ. ವಿಟಮಿನ್ ಎ ತುಂಬಾ ಚೆನ್ನಾಗಿರುತ್ತೆ. ಹಾಲಿನ ಕೊಬ್ಬಿನಾಂಶ ಜಾಸ್ತಿ ಬರುತ್ತೆ. ಮತ್ತೆ ಹಾಲು 1 ರಿಂದ 1.5 ಲೀಟರ್ ಜಾಸ್ತಿ ಆಗುತ್ತೆ. ಬಂಜೆತನ ಇದ್ರೆ ಹೋಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ನೆಕ್ಸ್ಟ್ ಅಜೋಲ ಎಲ್ಲ ಟೈಮಲ್ಲಿ ಬರಲ್ಲ, ಮಳೆಗಾಲದಲ್ಲಿ ಬರಲ್ಲ. ಮಳೆಗಾಲದಲ್ಲಿ ತುಂಬಾ ನೀರು ಬಿಡೋದ್ರಿಂದ ಅದು ಬರಲ್ಲ. ಹಾಗೇನ್ ಮಾಡ್ಬೋದು, ನುಗ್ಗೆ ಬೆಳಿಬೋದು. ನುಗ್ಗೆನೂ ಇದೇ ತರ ನಿಮ್ಮ ಎಲ್ಲ ಬದುಗಳಲ್ಲಿ ಬೇಲಿಗಳಲ್ಲಿ ನುಗ್ಗೆ ನೆಟ್ಕೊಳ್ಳಿ. ನುಗ್ಗೆದ ಏನು ಇದು ಅಂತಂದ್ರೆ ಅಡ್ವಾಂಟೇಜಸ್. ವಿಟಮಿನ್ ಎ, ನಾವು ಜನರಲಿ ಮನುಷ್ಯರಿಗೆ ವಿಟಮಿನ್ ಎ ಬೇಕು ಅಂದ್ರೆ ಕ್ಯಾರೆಟ್ ತಿಂತೀವಿ. ಕ್ಯಾರೆಟ್ ತಿನ್ನೋದ್ರಲ್ಲಿ ನುಗ್ಗೆ ಸೊಪ್ಪು ತಿನ್ನಿ ಅಂತ 10 ಪಟ್ಟು ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಂ ಬಾಳೆಹಣ್ಣಿಗಿಂತ 15 ಪಟ್ಟು ಜಾಸ್ತಿ ಇರುತ್ತೆ. ಕ್ಯಾಲ್ಸಿಯಂ ಹಾಲಿಗಿಂತ 17 ಪಟ್ಟು ಜಾಸ್ತಿ ಇರುತ್ತೆ. ಕಬ್ಬಿನಾಂಶ ಪಾಲಕ್ ಸೊಪ್ಪಿಗಿಂತ 25 ಪಟ್ಟು ಜಾಸ್ತಿ ಇರುತ್ತೆ. ಪ್ರೋಟೀನ್ 25% ಇರುತ್ತೆ. ನುಗ್ಗೆ ಸೊಪ್ಪನ್ನ ನೀವು ತಿನ್ಬೋದು, ಹಸು ಹಾಕ್ಬೋದು. ಬಟ್ ಸಮಸ್ಯೆ ಅಜೋಲ ಮತ್ತೆ ನುಗ್ಗೆ ಸೊಪ್ಪು ಏನು ಅಂದ್ರೆ ಹಸು ತಿನ್ನಲ್ಲ, ಆ ಟೇಸ್ಟ್ ಇಷ್ಟಪಡಲ್ಲ. ಸೊ ಚಿಕ್ಕ ಕರುಗಳಿಗೇನೆ ನೀವು ಕೊಟ್ಟು ಅಭ್ಯಾಸ ಮಾಡಿಸಿದ್ರೆ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೋದು. ಅಥವಾ ಒಣಗಿಸಿ ಪುಡಿ ಮಾಡೋದೇನಿಲ್ಲ, ಅದೇ ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಅಜೋಲದು ಅಷ್ಟೇ, ಫೀಡ್ ಜೊತೆ ಮಿಕ್ಸ್ ಮಾಡಿ ಅಥವಾ ನಿಮ್ಮ ಚಾಪ್ ಆಗಿರೋ ಹುಲ್ಲು ಜೊತೆ ಮಿಕ್ಸ್ ಮಾಡಿ. ಎಷ್ಟು ಕೊಡಬೇಕು, ದಿನಕ್ಕೆ 5 kg ಜಾಸ್ತಿ ಕೊಡಬೇಡಿ. ನೆಕ್ಸ್ಟ್ ಇನ್ನೊಂದು ಸುಬಾಬುಲ್ ಎಲ್ಲ ಕೇಳಿರ್ತೀರಿ, ಆಡುಗಳಿಗೆ ಕೊಡ್ತಾರೆ ಇದನ್ನ. ಸುಬಾಬುಲ್ ಅದೇ ತರ ನುಗ್ಗೆ ತರನೇ ತುಂಬಾ ಒಳ್ಳೆ ಸೊಪ್ಪು, ಮರದ ಸೊಪ್ಪು. ಬಟ್ ಸುಬಾಬುಲ್ ಸಮಸ್ಯೆ ಏನಂದ್ರೆ ಅದು ಒಂದು ವಿಷ ಇರುತ್ತೆ, ಮೈಮೋಸಿನ್ ಅಂತ ಒಂದು ವಿಷ ಇರುತ್ತೆ. ಆ ವಿಷ ಚಿಕ್ಕ ಕರುಗಳಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ. ಸೊ ಕರುಗಳು ಕೊಡಂಗಿಲ್ಲ, ದೊಡ್ಡವು ಕೊಡ್ಬೋದು. ದೊಡ್ಡವಕ್ಕೂ 5 ರಿಂದ 10 kg ಒಳಗೆ ಕೊಡೋದು, ಜಾಸ್ತಿ ಕೊಡೋದಿಲ್ಲ. ಈ ಸೊಪ್ಪುಗಳನ್ನ ಡೈಲಿ ನೀವು ಆ್ಯಡ್ ಮಾಡಿ ನಿಮ್ಮ ಇದಕ್ಕೆ, ಹಾಲನ್ನು ಜಾಸ್ತಿ ಮಾಡಿ. ಅದು ಬಿಟ್ಟರೆ ಗೊಬ್ಬರ ಗಿಡ ಇದೆ, ಅಗಸೆ ಅಂತ, ಚೊಗಚೆ ಅಂತ ಮರ ಇದೆ, ಅದನ್ನು ಹಾಕೋಬಹುದು. ತುಂಬಾ ಚೆನ್ನಾಗಿ ಹಾಲು ಜಾಸ್ತಿ ಮಾಡ್ತಾರೆ. ಬಟ್ ಇದೆಲ್ಲದರಲ್ಲೂ ವಿಷ ಅಂಶ ಇರುತ್ತೆ. ಸೊ ಹಂಗಾಗಿ ಜಾಸ್ತಿ ಕೊಡಂಗಿಲ್ಲ. ನಮ್ಮ ಹತ್ರ ಹಸುವಲ್ಲ ಇಲ್ಲ ಸರ್, ಇವತ್ತು 30 kg ಕೊಟ್ಬಿಡ್ತೀನಿ ಕೊಡಂಗಿಲ್ಲ. ಎಲ್ಲ 5 ರಿಂದ 10 kg ಒಳಗೆ ಇಟ್ಬೋದು. ಆಯ್ತಾ? ಓಕೆ, ಏನಾದ್ರು ಪ್ರಶ್ನೆ ಇದೆಯಾ? ಮುಗೀತು, ಟೈಮ್ ಆಗೋದು. ಏನೋ ಇದ್ರೆ ಕೇಳಿ. ಪೋಷಕಾಂಶದ ತೊಂದರೆಗಳೇನೆ ಮೆಜಾರಿಟಿ ಪ್ರಾಬ್ಲಮ್. ಆಯ್ತಾ? ಒಂದ್ಸಲಿ ನೀವು ಪೋಷಕಾಂಶನ ಫಿಕ್ಸ್ ಮಾಡ್ಕೊಂಡು ಫಸ್ಟ್ ಫೀಡು ಮತ್ತೆ ಒಣ ಹುಲ್ಲು ಮತ್ತೆ ಕೆಲವು ಸಲ ಮಿನರಲ್ ಮಿಕ್ಸರ್ ಸಮಸ್ಯೆ. ರೇಸ್ ಮಿನರಲ್ ಟ್ಯಾಬ್ಲೆಟ್ಸ್ ಅಂತ ನಮ್ಮ ಇದ್ರಲ್ಲಿ ಕೊಡ್ತಾರೆ, ಸಣ್ಣ ಟ್ಯಾಬ್ಲೆಟ್ಸ್. 10 ಟ್ಯಾಬ್ಲೆಟ್ ಡೈಲಿ ಎಷ್ಟೊತ್ತು ಬರಬೇಕು, ಯಾವಾಗ ಹಾಸ್ಪಿಟಲ್ಗೆ ಹೋಗಿ ಕೊಡ್ತಾರೆ. ಹುಲ್ಲು ಹೇಳಿದ್ರಲ್ಲ ನಾವು. ನಿಮ್ಮ ಹಸು ಯಾವುದು? ಯಾವ ಹಸು? ಯಾವ ಹಸು? HF ಇದೆ ಒಂದು ಹಸು. ಎಲ್ಲ ಹಸು ಬರುತ್ತೆ ಒಂದು ಹಸು. ನಿಮ್ಮಲ್ಲಿ ಆರ್ಗನೈಸ್ ಆಗಿ ಯಾರು ಬಂದು ನೋಡಿ ಸರ್ ನಮ್ಗೆ ಸಮಸ್ಯೆ ಇದೆ, ಒಬ್ಬರಿಬ್ರು ಬರೋದಕ್ಕಿಂತ ಒಂದು 30 ಜನ 35 ಜನ ಬಂದ್ರೆ ಈ ತರ ಕ್ಲಾಸ್ ನಾನು ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀನಿ. ಮಾಡ್ತಿಲ್ಲ ದೀರ್ಘವಾಗಿ ನಿಜವಾಗ್ಲೂ ಸರ್ 1.5 minutes ಆಗಿದೆ ಸರ್. ಇಷ್ಟು ದೀರ್ಘವಾಗಿ ನಿಮಗೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ, ಮತ್ತೆ ಕ್ಲಾಸ್ ಕಂಡಕ್ಟ್ ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ಅಂತ ಕೇಳ್ಬೋದು.